ಒಬ್ರು ಶೂ ಉಜ್ತಾವ್ರೆ, ಇನ್ನೊಬ್ರು ಗುಟ್ಕಾ ಉಜ್ತಾವ್ರೆ. ಎರಡು ಥರದ ಜೀವನ. ಹೆಂಗಿರ್ತಾರೆ ಗುರು ಜನ ಇಲ್ಲಿ. ಯಪ್ಪ ಈ ಗ್ಯಾಪಲ್ಲಿ ತಂದು ಗಾಡಿ ತಂದು ಇಟ್ಟೇ ಬಿಟ್ಟವ್ರೆ. ಎಲ್ಲಿಗಿಟ್ಟವ್ರು ನೋಡ್ರಿ, ಇನ್ನೇನು ಒಳಗೆ ತಳ್ಬಿಡ್ತಾರೆ ಗೈಸ್. ಸೊ ಇಲ್ಲಿ ಬಂದಿರೋ ರೆಸ್ಟೋರೆಂಟ್ನ ಪ್ರೈಸಸ್ ನೋಡಿ ಯಾವ ಥರ ಇದೆ ಅಂತ. ಮಸ್ತ್ ಪ್ರೈಸ್ ಇಲ್ಲಿ ನೋಡಿ, 400 ರೂಪಾಯಿ. ಅಲ್ಲಿನ ಪುರೋಹಿತರು ಯಾರು ಇರ್ತಾರೆ ಅವರು ನಮಗೆ ಬಗ್ಗಿಸ್ಬಿಟ್ಟು ಬೆನ್ನ ಮೇಲೆ ಹೊಡಿತಾರೆ. ಇಷ್ಟು ದೊಡ್ಡ ಬಾವಿ, ಇಷ್ಟೊಂದು ನೀರು. ಏನ್ ಗುರು ಇದು ನೋಡಿ. ಯಾರೋ ಒಬ್ರು ಸೌದೆ ತಗೊಂಡ್ಬರ್ತಾರೆ ನಮ್ಮ ಹೆಣನ ಸುಡೋದಕ್ಕೆ. ಸುಮ್ಮನೆ ಕುತ್ಕೊಂಡು ಹೆಣ ಸುಡೋದು ನೋಡ್ತಾ ಇದ್ದಾರೆ ಎಲ್ಲರೂ. ಗೈಸ್ ಒಂದು ಜ್ಯೂಸ್ನ ಕುಡ್ದೆ ಏನು ಮಜಾ ಇತ್ತು ಅಂದರೆ ಸಖತ್ ಮಜಾ ಇತ್ತು. ಸಪ್ರೇಟಾಗಿ ಬೇರೆ ಬೇರೆ ವೀಡಿಯೋಸ್ ಸಣ್ಣದಾಗಿ ಮಾಡ್ತಾಯಿದ್ದೀನಿ. ಆ ವೀಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ಈ ವ್ಲಾಗ್ ಅಲ್ಲದೆ ಏನೇ ಸಪ್ರೇಟಾಗಿ ಬೇರೆ ವೀಡಿಯೋ ಮಾಡಿದ್ರು ಅದೆಲ್ಲದನ್ನು ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಒಂದ್ಸರಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಎಲ್ಲ ಲಿಂಕ್ ಹಾಕಿರ್ತೀನಿ. ಸರಿ ಭಯ್ಯ. ಇಲ್ಲಿ ಎಲ್ಲ ಗಾಡಿಗಳಿಗೂ ನೋಡಿ ಆಲ್ಮೋಸ್ಟ್ ಓಕೆನಾ, ಪ್ರತಿಯೊಂದು ಗಾಡಿಗೂ ಮಿರರ್ಗಳೆಲ್ಲ ನಾವು ಸೈಡಲ್ಲಿ ಇಟ್ಕೊಂಡ್ರೆ ಒಂದು ಮಿರರ್ನ ತೆಗೆದುಬಿಟ್ಟಿರ್ತಾರೆ, ಬಿಚ್ಚಿಡ್ತಾರೆ. ಇಲ್ಲ ಮಿರರ್ ಇದ್ರೆ ಮಿರರ್ನ ಒಳಗಡೆ ತಳ್ಕೊಂಡಿರ್ತಾರೆ. ಅಂದರೆ ಓಡೋಮೀಟರ್ ಮೇಲ್ಗಡೆಗೆ ಇರುತ್ತೆ ಮಿರರ್. ಏನಕ್ಕಪ್ಪ ಅಂದರೆ ಇಲ್ಲಿ ಆ ಲೆವೆಲಿಗೆ ನುಗ್ತಾರೆ ಜನ, ಪ್ರತಿ ಕಡೆಯಿಂದ ನುಗ್ತಾರೆ. ಮಿರರ್ಗಳು ಟಚ್ ಆಗುತ್ತೆ ಅಂತ ಆ ಥರ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಸುಮಾರು ಜನ. ಪ್ರತಿಯೊಬ್ಬರು ಮಿರರ್ ಇದ್ದವರೆಲ್ಲ ಹಂಗೆ ಮಾಡ್ಕೊಂಡಿರ್ತಾರೆ, ಇಲ್ಲ ಮಿರರ್ ಬಿಚ್ ಹಾಕಿರ್ತಾರೆ. ಇದನ್ನು ಕಲಿತೆ. ಎನರ್ಜಿ ಬಂದುಬಿಟ್ಟಿದೆ ಗುರು. ಒಂದೇ ಒಂದು ಜ್ಯೂಸ್ ಕುಡ್ದಿದ್ದಕ್ಕೇನೆ ಖುಷಿ ಆಯಿತು. ನಾನು ಹೇಳ್ತಿದ್ದೆ ತಾನೇ, ಅದನ್ನ ಇಲ್ಲೇ ನೋಡಿ ಎಕ್ಸಾಂಪಲ್ಲು. ಈ ಅಣ್ಣ ಮಿರರ್ನ ಒಳಗೆ ಹಾಕ್ಕೊಂಡವ್ರೆ. ಎಲ್ಲರೂ ಹಿಂಗೆ ಮಾಡ್ತಾರೆ. ಅವರು ಇವ್ರದ್ದು ನೋಡಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮದೇ ನೋಡಿ ಒಳಗಡೆ ಹಾಕ್ಕೊಂಡಿರೋದ, ಹೊರಗಡೆಗೆ ಇರೋದು ಬದಲು. ಲೆಫ್ಟ್ ರೈಟ್ ಎಲ್ಲ ನೋಡೋದೇ ಇಲ್ಲ, ನುಗ್ಸ್ತಾ ಇರೋದೇ ನುಗ್ಸ್ತಾ ಇರೋದೆ, ತಲೆದೇ ಕೆಡ್ಸ್ಕೊಳ್ಳಲ್ಲ ಯಾರು. ಇವತ್ತು ಒಂದಂತೂ ಅರ್ಥ ಮಾಡ್ಕೊಂಡೆ ಗೈಸ್ ನಾನು. ಏನು ಗೊತ್ತಾ, ನಾವು ಬೆಂಗಳೂರಲ್ಲಿ ಗಾಡಿ ಓಡಿಸ್ಬಿಟ್ರೆ, ಕಾರ್ ಓಡಿಸ್ಬಿಟ್ರೆ ನಾವು ಗ್ರೇಟು ಅನ್ಕೋತಾ ಇದ್ವಿ. ಬೆಂಗಳೂರಲ್ಲ, ಇಲ್ಲಿ ಬಂದು ಗಾಡಿ ಓಡಿಸಿ ಇಲ್ಲಿ ಜನ ಕೊಡೋ ಚಮಕ್ಗೆ ಡಾರ್ಸ್ ಮಾಡಿಕೊಂಡು ಸಿಟ್ ಮಾಡ್ಕೊಳ್ತಾರೆ, ಗುರಾಯಿಸ್ತಾರೆ, ಅವ್ರಿಗೆ ಬೈದರೆ ಓಡಿಸ್ಬಿಡಿ, ಅದು ಗ್ರೇಟು. ಯಾರೊಬ್ರು ಬೇಜಾರು ಮಾಡ್ಕೋತಾ ಇಲ್ಲ ಗುರು. ಎಲ್ಲ ಆರಾಮಾಗಿ ಪೀಸಾಗಿ ನುಗ್ಗಿಸ್ಕೊಂಡು ಹೋಗ್ತಾವ್ರೆ. ನಾವು ಹೇಳೋದು ಅವ್ರಿಗೆ ಅರ್ಥ ಆಯ್ತಾ ಇಲ್ಲ. ಅವಾಗಿದ್ದ ನಾವು ನೋಡ್ತಾ ಇದೀವಲ್ಲ, ಒಳ್ಳೆ ಮಜಾ ಇದೆ ನಮಗೆ. ರೂಲ್ಸ್ ಮನೆ ಹಾಳಾಯಿತು. ಯಾವ ರೂಲ್ಸು ಮಾಕ. ಒಬ್ಬರು ಶೂ ಉಜ್ತಾವ್ರೆ, ಇನ್ನೊಬ್ರು ಗುಟ್ಕಾ ಉಜ್ತಾವ್ರೆ. ಎರಡು ಥರದ ಜೀವನ ಪಕ್ಕನೇ ನೋಡ್ತಾ ಇದ್ದೀರಾ ನೋಡಿ ಗೈಸ್. ಅವ್ರು ಬಂದ್ಬಿಡ್ತಾರೆ, ಇನ್ನೇನು ನಮ್ಮ ಆಟೋಳಿಕೆ ಬಂದ್ಬಿಡ್ತಾರೆ. ಕುರಿ ಮರಿ, ಮೇಕೆ ಮರಿ, ಇನ್ನೂ ಏನೇನು ಮರಿಗಳು ಬೇಕು ಎಲ್ಲ ಸಿಗ್ತಾವಿಲ್ಲಿ, ಕಾಣ್ತಾವಿಲ್ಲಿ. ಅಲ್ಲಿ ಫುಲ್ ಆಫ್ ರೋಡ್ ಮಾಡ್ತಾಯಿದ್ದೀವಿ. ಏನು ಗುರು ಅಬ್ಬಬ್ಬಬ್ಬಬ್ಬ, ಎಲ್ಲ ಥರದ್ದು ಕ್ಯಾ ಭಯ್ಯ ಆಫ್ ರೋಡ್ करता है. हम 2 व्हीलर गाड़ी में ही नहीं करते, आप इसमें करते हैं. ಇಲ್ಲೆಲ್ಲ ಏನು ಗೊತ್ತಾ, ರೋಡ್ ಸೈಡಲ್ಲಿದೆ. ರೋಡಿಂದ ತುಂಬ ಹತ್ತಿರದಲ್ಲೇ, ಬೆಳಗ್ಗೆ ತೋರಿಸಿದ್ನಲ್ಲ ನಾನು ಟೀ ಕುಡಿದ್ನಲ್ಲ, ಆ ಥರ ತುಂಬ ಜಾಗದಲ್ಲಿ ಪಕ್ಕನೇ ಈ ಥರ ಮಾಡ್ತಾ ಇರ್ತಾರೆ ನೋಡ್ರಿ. ಜಾಸ್ತಿ ಸ್ವೀಟೇ ಮಾಡೋದಿಲ್ಲಿ, ಅದು ಬಿಟ್ಟರೆ ಕಚೋರಿ, ಸಮೋಸ ಇಂಥವೇ ಮಾಡ್ತಿರ್ತಾರೆ. ಪಟ್ಟಂತ ಬಂದಿದ್ದೀವಿ. ಸೊ ಇವಾಗ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋಗಬೇಕು. ಬಡ್ಡಿ ಮಗದು ಬರಬೇಕಾದ್ರೆ ಹೆಂಗಿತ್ತು ಅಂದರೆ ರೋಡ್ಗಳು ಅಣ್ಣ ನುಗ್ಸಿ ನಾನು ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇಲ್ಲ. ನಾನಂತೂ ಇಲ್ಲಿವರೆಗೂ ಈ ಥರ ಒಂದು ರೈಡ್ಗಳನ್ನ ತೊಗೊಂಡಿಲ್ಲ. ನಮ್ಮ ಸ್ಪೇರ್ ಪಾರ್ಟ್ಸ್ ಎಲ್ಲ ಎಲ್ಲೆಲ್ಲಿದೆ ಅಂತ ಮುಟ್ಟು ನೋಡ್ಕೊಬೇಕು. ಆ ಥರ ಜೋಮೆಲ್ಲ ಹಿಡಿದ್ಬಿಟ್ಟು ಪರಿಸ್ಥಿತಿ ಹೆಂಗಿದೆ. ಸೊ ಏನಿವೆ, ಈ ಗಲ್ಲಿ ಒಳಗೆ ಹೋಗಬೇಕು. ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಸೊ ನಾವು ಹೋಗ್ತೀವಿ. ಜಾರ್ತಾ ಇದೆ ಗುರು, ಜಾರ್ತಾ ಇದೆ. ಬೀಳ್ದರೆ ಇದ್ರೆ ಸಾಕು. ಯಾವುದೋ ಗಲ್ಲಿ ಪಲ್ಲಿ ಒಳಗೆಲ್ಲ ಹೋಗ್ತಾ ಇದ್ದೀವಿ. ಕಾಲಭೈರವೇಶ್ವರ ದೇವಾಲಯಕ್ಕೆ ನಾವು. ಏನು ಕತೆ ಹೇಳಿ ನಮ್ಮದು. ಪಾಪ ಸುಸ್ತಾಗ್ತಾಯಿದೆ ನನಗೆ, ಎನರ್ಜಿ ಇಲ್ಲ ಗೈಸ್. ಬೆಳಗ್ಗೆಯಿಂದ ಏನೂ ತಿಂದಿಲ್ವಲ್ಲ, ಸೊ ಹಾಗಾಗಿ ಎನರ್ಜಿ ಡಿಫಿಷಿಯನ್ಸಿ ಆಗ್ಬಿಟ್ಟಿದೆ. ಯಾರಿಗೂ ಇದು ಯಾವುದೋ ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀವ ನಾವು. ಏನು ಕತೆ, ದೇವರಾಣೆ ದೇವಸ್ಥಾನಕ್ಕೆ ಹೋಗ್ತಿರೋಂತೂ ಫೀಲ್ ಬರ್ತಾಯಿಲ್ಲ. ಇಲ್ಲಿ ಎಲ್ಲೆಲ್ಲೇ ಮನೆಗಳು, ಹೆಂಗಿರ್ತಾರೆ ಗುರು ಜನ ಇಲ್ಲಿ. ಯಪ್ಪ ಈ ಗ್ಯಾಪಲ್ಲಿ ತಂದು ಗಾಡಿ ನಿಲ್ಸೋರೆ. ಇಲ್ಲಿ ನಾವು ನಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗ್ತಿದೆ.
ಅಲ್ಲಲ್ಲೇ ಗುಟ್ಕಾಗಳು ಉಗ್ದಿರ್ತಾರೆ. ಸುಸ್ತಾಯ್ತೈತೆ. ಒಬ್ಬ ಯಾವ್ದು ಗುರುದು ಹಿಂಗೆ ಜಾರ್ತಾ ಇದೆ. ಗೈಸ್ 5 ನಿಮಿಷ ಲೇಟ್ ನಾವು, ಸೊ ಕ್ಲೋಸ್ ಆಗಿಬಿಡ್ತು. ದರ್ಶನ ಸಿಗಲಿಲ್ಲ ನಮಗೆ. ಸುಸ್ತಾಯ್ತು ಗುರು. ಅಲ್ಲಿಂದ ಓಡ್ ಬಂದಿದ್ದು ಯೂಸ್ ಆಗಲಿಲ್ಲ. ಹಂಗೆ ಜಾರ್ ಬೀಳ್ತೀವಿ ಅನ್ನೋ ಭಯ ಒಂದು ಕಡೆ. ಜಾರ್ ಬಿದ್ದರೂ ಪರವಾಗಿಲ್ಲ ಹೋಗೋಣ ಅಂತ ಬಂದ್ವಿ. ನೋಡಿದ್ರೆ ಯೂಸಿಗೆ ಬರಲಿಲ್ಲ. ಇಲ್ಲೆಲ್ಲ ಸುತ್ತಮುತ್ತ ನೋಡ್ರಿ ಎಲ್ಲ ಬರೀ ಅಂಗಡಿಗಳು, ಹೂವಿನ ಅಂಗಡಿ, ತಾಯ್ತಾ ಕಟ್ಟೋದು ಎಲ್ಲ ಬರೀ ಅವೆ. ಹೆಂಗೆ ಇಳಿಸ್ತಾ ಇದೆ ಅಂದರೆ ಹಂಗೆ ಇಳಿಸ್ತಾ ಇದೆ. ಊಷ್ಟು ತಲೆ ಎಲ್ಲ ಕೆಟ್ಟೋಗ್ಬಿಟ್ಟು ಇದೆ ನಮಗೆ. ಸೊ ಏನು ಅಂದ್ಕೊಂಡ್ವಿ ಅಂದರೆ ಫಸ್ಟ್ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ನೀರು ಹುಡ್ಕೊಂಬಂದೆ. ಇಲ್ಲಿ ನೀರು ಸಿಗ್ತಾರೆ ಎಲ್ಲ ಅಂಗಡಿಗಳು. ಇದೊಂಥರ ಚಿಕ್ಕಪೇಟೆ ಟೈಪು. ಪರ್ಟಿಕ್ಯುಲರಾಗಿ ಸೀರೆ, ಪಾತ್ರೆ ಗೀತ್ರೆ ಅಂಥವು ಇರ್ತಾವಲ್ಲ ಎದುರುಗಡೆ ಎಲ್ಲ. ಸದ್ಯಕ್ಕೆ ಇಲ್ಲೊಂದು ಜಾಗದಲ್ಲಿ AC ಸಿಕ್ತು. कैसा रहते हो वेदर में? हमारा पूरा निकल गया पानी. ಆಗ್ತಾ ಇಲ್ಲ ಗುರು. ನಾನು ಒಬ್ಬನೇ ಓಡಬಂದ್ಬಿಟ್ಟೆ. ಸಮಾಧಾನ ಆಗ್ತಾಯಿದೆ. ಇಷ್ಟು ತಣ್ಣಗಿರೋ ನೀರು ಕುಡಿತಿದ್ರು, ತಣ್ಣಗೆ ಅಂತ ಅನ್ನಿಸ್ತಾ ಇಲ್ಲ. ತಲೆ ಸುತ್ತ ಬರೋದೊಂದು ಬಾಕಿ. ಆ ಥರ ಇದೆ ಪರಿಸ್ಥಿತಿ. ಬಿಸಿಲಿಲ್ದರೆ ಹಿಂಗೆ, ಬಿಸಿಲಿದ್ದಿದ್ರೆ ಹಿಂಗೆ ಯೋಚನೆ ಮಾಡಿ. ತೃಪ್ತಿ, ನೆಮ್ಮದಿ, ಸಮಾಧಾನ ಇಲ್ಲೇ AC ಲೈಟ್ ಬಿಡೋಣ ಅನಿಸ್ತಿದೆ. ವಾಪಸ್ಸು ನಾವು ನಮ್ಮ ಐರಾವತಕ್ಕೆ ಬಂದಿದ್ದೇವೆ. ಹೀರೋ ಥರ ಕಾಣಲ್ಲ. ಹೀರೋ ಭಯ್ಯ. ಓಯ್ ಸೈಡ್ಗೆ ಹೋಗ್ರಪ್ಪ, ಸೈಡ್ಗೆ ಹೋಗ್ರಿ. ತಂದು ಇಟ್ಟೇ ಬಿಟ್ಟವ್ರೆ. ಎಲ್ಲಿಗಿಟ್ಟವ್ರು ನೋಡ್ರಿ. ಇನ್ನೇನು ಒಳಗೆ ತಳ್ಬಿಡ್ತಾರೆ. ಜಸ್ಟ್ ಮಿಕ್ಸು ಸೀದಾ ನನ್ನ ಮಕ್ಕಕ್ಕೆ ತಂದ್ಬಿಟ್ಟು ಇಟ್ಟವ್ರ. ಅಪ್ಪ ದೇವ್ರೆ, ತಲೆನೇ ಕೆಡಿಸ್ಕೊಳ್ಳಲ್ಲ ಗುರು ಇಲ್ಲಿ ಯಾರು. ನಮ್ಮ ಬಾಯ್ಸ್ ಇಬ್ರು ನಮ್ಮನ್ನು ಕರ್ಕೊಂಬಂದರು ಒಂದು ಹೋಟೆಲ್ಗೆ ತಿನ್ನಕ್ಕಾಗಿ. ಫೈನಲಿ ಹೊಟ್ಟೆಗೆ ಊಟ ಬೀಳ್ತಾ ಇದೆ ನಮಗೆ. ಬೀಳ್ತಾ ಇಲ್ಲ, ಇನ್ನು ಬೀಳಕ್ಕೆ ಟೈಮ್ ಇದೆ. ಸಮಾಧಾನ ಆಗ್ತಿದೆ. ಎಲ್ಲೋ AC ಒಳಗೆ ಹೋಗ್ತೀವಿ. ಅದೊಂದು ಗೈಸ್, ನೀವು ನಂಬಲ್ಲ ಯಾವ ಲೆವೆಲ್ಗೆ ಸಮಾಧಾನ ಆಗ್ತಿದೆ ಅಂತ. AC ಕೆಳಗೆ ನಿಂತಿರೋದು. ನಮ್ಮ ಬಾಡಿಗಳು ಅಡ್ಜಸ್ಟ್ ಆಗಲ್ಲ ಇದಕ್ಕೆ. ನೋಡಿ ಎಂಥ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಹೊರಗಡೆ ಕೆಲವೊಂದು ಕಡೆ ನೋಡಿ ರೋಡ್ ಸೈಡು ಅಲ್ಲ ನೆಂದೋಗಿರೋದು ಸೆಕೆಂಡ್ರಿ. ಅಲ್ಲಿ ರೋಡ್ ಸೈಡು ಅಡುಗೆ ಮಾಡೋದು ನೋಡಿ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಯ್ತಲ್ಲ ಇರೋದಕ್ಕೆ. ಅದರಲ್ಲಿ ನೀವು ನೋಡಿರ್ಬೋದು ಕೆಲವೊಂದು ಯೂಟ್ಯೂಬ್ ವೀಡಿಯೋಸಲ್ಲಿ ಎಷ್ಟು ಗಲೀಜಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ವೈರಲ್ ಆಗಿದ್ವು ವೀಡಿಯೋಸು. ಇಲ್ಲಿ ಸಿಚುವೇಶನ್ ಎಲ್ಲ ಆಲ್ಮೋಸ್ಟ್ ಹಂಗೆ ಇರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋದಕ್ಕೆ ಹೋಗೋಣ ಅಂತ ಬಂದಿರೋದು. ಗೈಸ್, ಸೊ ಇಲ್ಲಿ ಬಂದಿರೋ ರೆಸ್ಟೋರೆಂಟ್ನ ಪ್ರೈಸಸ್ ನೋಡಿ ಯಾವ ಥರ ಇದೆ ಅಂತ. ಮಸ್ತ್ ಪ್ರೈಸ್. ಇಲ್ಲಿ ನೋಡಿ 400 ರೂಪಾಯಿ ಬರೀ. ಏನೋ ಏನೋ ಪನ್ನೀರ್ ಟಿಕ್ಕಾ ಮಸಾಲ ಅದು ಇದು ಎಲ್ಲ 400 ಹತ್ರ ಇದೆ. ಸಖತ್ತು ಗುರು ರೇಟ್ಗಳು ನೋಡೋಕ್ಕೆ ಖುಷಿ ಆಗುತ್ತೆ. ಖುಷಿ ತಿಂದಷ್ಟೇ ಖುಷಿ ಆಗುತ್ತೆ ರೇಟ್ ನೋಡಿದ ತಕ್ಷಣ ನಮಗೆ. ಏನೇನೋ ಇದೆ ಗುರು ಇಲ್ಲಿ. ನೋಡ್ಕೊಬಿಡಿ, ಎಲ್ಲ ಪಾಸ್ ಮಾಡಿಕೊಡು ನೀವು ಏನೇನಿದೆ ಏನು ಕತೆ ಅಂತ ಅಂದ್ಬಿಟ್ಟು. ಸ್ವೇರ್ ವರ್ಡ್ಸ್ಗಳು ಕೇಳ್ತಾ ಇರುತ್ತೆ ಬೇರೆ ಕಡೆಯಿಂದ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿಗೆ ಬಂದಿದ್ದೀರಾ? ಕಾಶಿನಲ್ಲಿದ್ದೀರಾ? ನಿಮ್ಮ ವರ್ಡ್ಸ್ ಮೇಲೆ ನಿಮಗೆ ಗಮನವಿರಲಿ. ಎಲ್ಲರೂ ಕುತ್ಕೊಂಡಿದ್ದೀವಿ. ಬಟ್ ಅಂತ ಇವತ್ತು ತಿಂತೀವಿ, ಬರೋದಕ್ಕೆ ಕಾಯ್ತಾ ಇದೀವಿ. ಸಿಕ್ಕಾಬಟ್ಟೆ ಹಸುವಾಗ್ತಿದೆ. ಗೈಸ್, ಟೈಮ್ ಈಗ 3 ಗಂಟೆ ಆಗಿದೆ. ಇವಾಗ ನಾವು ತಿಂಡಿ ಲೆಕ್ಕದಲ್ಲಿ, ಆ್ಯಕ್ಚುಲಿ ತಿಂಡಿ ತಿನ್ನಬೇಕಾಗಿರೋದು ಊಟದ ಲೆಕ್ಕಕ್ಕೆ ತಿಂದ್ಬಿಟ್ಟು ಮುಗಿಸ್ಕೊಂಡು ಹೊರಗಡೆ ಬಂದು ಕುತ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲೇ ತಿಂದಿದ್ದು. ಆ್ಯಂಡ್ ಈ ಆಟೋದಲ್ಲಿ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡು ಖುಷಿಯಾಗಿ ನನಗೆ ಚೆನ್ನಾಗಿದೆ ಒಂಥರ ಫೀಲು. ಆ್ಯಂಡ್ ಆಲ್ರೆಡಿ ಆ AC ಬಿಟ್ಟು ಹೊರಗಡೆ ಬಂದ ತಕ್ಷಣ ಇಳಿಸೋಕ್ಕೆ ಸ್ಟಾರ್ಟ್ ಆಗಿದೆ. ಏನು ಹೇಳಬೇಕು, ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಸ್ಟ್ರೆಸ್ ಜಾಸ್ತಿ, ಸುಸ್ತು ಜಾಸ್ತಿ ಆಗ್ತಾಯಿದೆ. ಸುತ್ತಿ ಇನ್ನೂ ಬೇಜಾನಿದೆ ಇವತ್ತು ಸುತ್ತೋದು. ಏನು ಮಾಡ್ತೀವೋ ಏನು ಕತೆನೋ ಅದೊತ್ತು ಗೊತ್ತಿಲ್ಲ. ನಾವು ಒಳ್ಳೆ ಬಿಲ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಒಳಗಡೆಯಿಂದ ಅಣ್ಣ ಬಂದ್ಬಿಟ್ಟು ವೇಟರ್ ಅಣ್ಣ ಮತ್ತೆ ಬನ್ನಿ ಇನ್ನೊಂದು ಸರಿ ಬಂದಾಗ ಅಂತ ಹೇಳ್ಬಿಟ್ಟು ಬೀಳ್ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ. ರೇಸ್ ಆಗ್ತಾ ಇದ್ದೀರಾ ನಿಮ್ಮವರು ನಮ್ಮವರು? ರೇಸಲ್ಲಿ ಹೋಗ್ಬಿಟ್ರು ಮುಂದಕ್ಕೆ. ನಮ್ಮ ಹುಡುಗ ಓಡಿಸ್ತಾ ಇಲ್ಲ, ಸ್ಲೋ ಹೇಳಲ್ಲ ನನಗೆ. ಗೆದ್ಬಿಡ್ತಾರೆ ಸಡನ್ನಾಗಿ. ಇವಾಗೊಂದು ಲೆವೆಲ್ಗೆ ನಮ್ಮ ಭಾಷೆ ಅರ್ಥ ಆಗಿ ಸೆಟ್ ಆಗ್ಬಿಟ್ಟೆ ನಾವೇನು ಹೇಳ್ತಾ ಇದ್ದೀವಿ. ಮತ್ತೆ ಅದೇ ಥರ ಗಲ್ಲಿ ಬಾಯ್ಸ್ ಆಗಿಬಿಟ್ಟಿದ್ದೀವಿ. ಗಲ್ಲಿಲೇ ಓಡಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ. ಈಗ ನಾವು ಮತ್ತೆ ಅದೇ ಗಲ್ಲಿ ರೋಡಿಗೆ ಬಂದಿದ್ದೀವಿ. ಏನಕ್ಕೆ ಹೇಳಿ, ಆವಾಗಲೇ ದರ್ಶನ ಆಗಲಿಲ್ವಲ್ಲ ಕಾಲಭೈರವೇಶ್ವರ ದೇವರದ್ದು. ಹಾಗಾಗಿ ಅದೇ ದೇವಸ್ಥಾನಕ್ಕೆ ಮತ್ತೆ ಬಂದಿದ್ದೀವಿ. ದರ್ಶನ ಮಾಡಿಕೊಂಡು ಒಳ್ಳೆದಾಗಲಿ ಅಂತ ಬೇಡ್ಕೊಂಡು ಹೋಗೋಣ. ಇದೆ 3 ಗಂಟೆಗೆ ಓಪನ್ ಆಗುತ್ತೆ. ಇವಾಗ 3:15 ಆಗಿದೆ. ಸೊ ಓಪನ್ ಇರುತ್ತೆ. ಯಪ್ಪ ಏನು ಜಾರ್ತಾ ಇದೆ ಗುರು. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ವಾಪಸ್ಸು ನಮ್ಮ ಆಟೋ ಜಾಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿನ ನಾನು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು.
ಸೊ ದೇವಸ್ಥಾನದೊಳಗೆ ಹೋದಾಗ ದೇವ್ರ ದರ್ಶನ ಮಾಡ್ಕೊಂಡ್ಮೇಲೆ ಅಲ್ಲಿನ ಪುರೋಹಿತರು ಯಾರು ಇರ್ತಾರೆ ಅವರು ನಮಗೆ ಬಗ್ಗಿಸ್ಬಿಟ್ಟು ಬೆನ್ನ ಮೇಲೆ ಹೊಡಿತಾರೆ. ಅದು ಏನಕ್ಕೆ ಎಕ್ಸಾಕ್ಟ್ಲಿ ಅಂತ ಗೊತ್ತಿಲ್ಲ, ನಮಗಂತಲ್ಲ ಎಲ್ರಿಗೂ ಬಂದ ಪ್ರತಿಯೊಬ್ಬರಿಗೂ ಮಾಡ್ತಾ ಇರೋದನ್ನು. ಸೊ ಎಕ್ಸಾಕ್ಟ್ ಏನಾದರೂ ಅರ್ಥ ಅಂತ ಯಾರಿಗಾರು ಗೊತ್ತಿರೋ ಕಮೆಂಟ್ ಮಾಡಿ. ನಾವೆಲ್ಲ ಒಳ್ಳೇದು ಮಾಡಪ್ಪ ಅಂತ ಅಂದ್ಬಿಟ್ಟು ಬಂದ್ವಿ ಅಷ್ಟೇ. ಬಟ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಏನು ಜನ ಗುರು, ಏನು ಜನ ಅಂತೀರ ತುಂಬ್ಕೋತಾ ಇದ್ರು. ಅದರಲ್ಲಿ ಇನ್ಫ್ಲೂಯೆನ್ಸಲ್ಲಿ ಮಧ್ಯೆ ದರಿಬಿಡು ಅಂತ ಜನ ಹೋಗೋದು. ಈಗ ಏನಪ್ಪ ಪ್ಲ್ಯಾನು ಅಂತ ಹೇಳಿದ್ರೆ, ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಭಯ್ಯ ಕೊಂಸ ದೇವಸ್ಥಾನ ಓ ಅಭಿ ಜಾರ ಮಹಾಮೃತ್ಯುಂಜಯ ದೇವಾಲಯ. ಸೊ ಅಲ್ಲಿ ಏನಂದರೆ ವಿಷ್ಣು ದೇವರ ಅವತಾರವಾಗಿ ಒಬ್ಬರು ಋಷಿ ಇದ್ರಂತೆ. ಇವ್ರು ಏನು ಹೇಳಿದ್ದಾರೆ ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ತಪ್ಪಾಗಿದೆ ಕ್ಷಮಿಸಿ. ಸೊ ಆ ಋಷಿಗಳು ಯಾರೇ ರೋಗ ಅಂತ ಬಂದ್ರೂ ಒಂದು ಬೇರ್ ಮೇಲೆ ನೀರು ಹಾಕ್ಬಿಟ್ಟು ಆ ನೀರನ್ನ ಕುಡಿಸ್ತಿದ್ರಂತೆ, ಆಗ ಆ ರೋಗ ನಿವಾರಣೆ ಆಗೋದಂತೆ. ಸೊ ಅವ್ರು ಅಲ್ಲಿಂದ ಜಾಗ ಖಾಲಿ ಮಾಡಬೇಕಾದ್ರೆ, ಬೇರೆ ಕಡೆಗೆ ಹೋಗ್ಬೇಕಾದ್ರೆ ಆ ಒಂದು ಬೇರೇನಿತ್ತು ಅಲ್ಲೊಂದು ಬಾವಿನಲ್ಲಿ ಹಾಕಿ ಹೋಗಿದ್ರಂತೆ. ಸೊ ಹಾಗಾಗಿ ಆ ಬೇರಿನ ಇಂಪಾರ್ಟೆನ್ಸ್ ಏನಿದೆ, ಆ ರೋಗ ನಿವಾರಣಾ ಶಕ್ತಿ ಏನಿದೆ, ಅದು ಆ ಬಾವಿನಲ್ಲಿ ಇರೋ ನೀರಿಗೂ ಬಂದಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲೋಗಿ ನಾವು ಆ ಬಾವಿಯ ನೀರನ್ನ ಕುಡಿದ್ರೆ ಒಳ್ಳೆಯದಾಗುತ್ತೆ ಆ್ಯಂಡ್ ರೋಗಗಳು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ನೋಡಿ ಗೈಸ್, ನೋಡಿ ಫುಲ್ಲು ಬಂಪರ್ ಟು ಬಂಪರು. ಇಲ್ಲಿ ಜಾಗಿಲ್ಲ ಅಂದರೂ ನಮ್ಮ ಅಣ್ಣ ತಳ್ತಾರೆ ನೋಡಿ, ಅದೇ ನುಗ್ಗಿಸ್ತಾರೆ ಇಲ್ಲಿಂದ. ಏನು ಅನ್ಕೊಂಬಿಟ್ಟಿದ್ದೀರಾ ನಮ್ಮ ಅಣ್ಣನ? ಒಂಚೂರು ಏನಾದ್ರು ಇದು ಸೈಡಿಗೆ ಹೋದರೆ ನಾವು ಹಂಗೆ ಪಟ್ಟ ಅಂತ ಲೆಫ್ಟಿಗೆ ಬೀಳ್ತೀವಿ, ಬಟ್ ಯಾರು ತಳ್ತಾರೆ. ಆಯಿತು, ಬಂದ್ವಿ ಗೈಸ್ ಮಹಾಮೃತ್ಯುಂಜಯ ದೇವಾಲಯಕ್ಕೆ. ಇದು ಎಕ್ಸಿಟ್ ಅಂತೆ, ಎಂಟ್ರಿ ಈ ಸೈಡ್ ಇದೆಯಂತೆ. ಸೊ ಇಲ್ಲಿಂದ ಹೋಗಿ ನಾವು ಒಳಗಡೆಯಿಂದ ಸುತ್ತಾಕೊಂಡು ಈ ಸೈಡ್ಗೆ ಆ ಬಾವಿ ಇದೆಯಂತೆ. ಎದುರುಗಡೆ ಇದೆ ನೋಡಿ, ಇಲ್ಲಿ ಇದೇನೆ ಬಾವಿ. ಆಕೆ ದೇಖ್ ಸಕ್ತಾ ಹೈ ಗೈಸ್, ನೋಡಿ ಗೈಸ್. ಓ ಮೈ ಗಾಡ್ ಗುರು, ಆಮೆ ಗೀಮೆ ಎಲ್ಲ ಇದೆ ಗುರು ಅಲ್ಲಿ. ಬಾವಿನಲ್ಲಿ ನೀರು ಸೇದಿ ಅಲ್ಲಿಗೆ ಹಾಕ್ತಾ ಇದ್ದಾರೆ. ಇಷ್ಟು ದೊಡ್ಡ ಬಾವಿ, ಇಷ್ಟೊಂದು ನೀರು. ಮೃತ್ಯುಂಜಯ ದೇವಾಲಯ. ಸೊ ನೋಡಿ ಇಲ್ಲಿ ಫುಲ್ ಎಲ್ಲ ಕಡೆ ನೀರು ಸೇದೋದಕ್ಕೆ. ಸೊ ಅದನ್ನು ಮೇಯ್ನಾಗಿ ಮಾಡ್ಕೊಂಡಿದ್ದಾರೆ. ಸಖತ್ತು ಗುರು, ಸಖತ್ತು. ಎಲ್ಲ ಆಮೆಗಳು ನೋಡಿ ಈಜೊಡಿತಾರೆ. क्या करना है इससे? ये पिया जाता है, ये धनवंतरी वाटर। धनवंतरी वाटर है, पीना है पीने का। ये सर्व रोग निवारक, सर्व व्याधि पीड़ा। क्या भैया? सर्व रोग निवारक, सर्व व्याधि पीड़ा। ये जल पीने से बॉडी का कोई भी रोग हो, सब रोग खत्म हो जाएगा। चाहे वो पथरी हो, चाहे लीवर में कोई भी बॉडी का है, सब रोग खत्म हो जाएगा। ये जल को 42 दिन पीना है। 42 दिन? हाँ, ओके। मोबाइल पहले भाई को दो। हाँ, भाई वीडियो बनाएगा ना, आप ऐसे दोनों हाथ लगाओ। हाँ भाई, पेट पीना इच्छा हो। भैया धीरे धीरे से गाड़ी को चलाना. गैस इवागा नावो अभी कहाँ जा रहे हैं भैया? इसमें बनारसी फैक्ट्री, बनारसी साड़ी का ಫ್ಯಾಕ್ಟ್ರಿ ನೋಡಿ ಗೈಸ್. ಹಿಂದಿ ಬಂದ್ಬಿಡ್ತು ನನಗೂ. ಸೊ ಬನಾರಸ್ನ ಸೀರೆಗಳೇನಿರ್ತವೆ, ಸೊ ಅದನ್ನೆಲ್ಲ ಹೇಗೆ, ಅದು ಫೇಮಸ್ ಆ್ಯಕ್ಚುಲಿ. ಸೊ ಅದು ಹೆಂಗೆ ಮಾಡ್ತಾರೆ, ಏನು ಕತೆ, ಆ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ನೋಡೋಣ ಅಂತ ಪ್ಲ್ಯಾನ್. ಸೀರೆ ಮ್ಯಾನುಫ್ಯಾಕ್ಚರ್ ಹೇಳಿದ್ನಲ್ಲ, ಸೊ ಆ ಜಾಗಕ್ಕೆ ಬಂದಿದ್ದೀವಿ. ಸೊ ತೋರ್ಸೋದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ದುಡ್ಡು ಕೊಡಬೇಕು, ಏನು ಕತೆನೋ ಅದು ಗೊತ್ತಿಲ್ಲ, ನೋಡೋಣ. ಬಟ್ ಸದ್ಯಕ್ಕೆ ಇಲ್ಲಿ ನೋಡ್ಕೊಂಬಿಡಿ. ये क्या है भैया? मशीन है पावर लूम का मशीन है. यहाँ करेंगे ना, वहाँ यहाँ बैठ के करेंगे, वहाँ बैठेंगे, वहाँ चलाते हैं मशीन. ಓಕೆ ಗೈಸ್, ನಮಗೆ ಇಲ್ಲಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಫ್ಯಾಕ್ಟ್ರಿನೇ ತೋರಿಸ್ತೀನಿ ಅಂತ ಕರ್ಕೊಂಬಂದರು. ಬಟ್ ಇಲ್ಲಿ ಕರ್ಕೊಂಬಂದಿದ್ದು ಯಾವುದೋ ಒಂದು ಶೋರೂಮ್ಗೆ ಒಂದು ಸ್ಯಾರಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ. ಫುಲ್ ಸುಸ್ತಾಗ್ಬಿಟ್ಟಿದೆ. ಅಲ್ಲಿ ನಾವು ಮಾಡ್ತಾರೆ ಕಡೆ ನೋಡ್ಕೊಂಬರೋಣ. ನೋಡಿ ಗೈಸ್, ಇಷ್ಟೊತ್ತು ಎಲ್ಲಿಟ್ಟಿದ್ರು ಗೊತ್ತಿಲ್ಲ, ಇವಾಗ ಬರ್ತಾ ಇದೆ ಬೇಸು ಹಾಡಿಂದ. ಸ್ಟೆಪ್ ಕರೋ, ಸ್ಟೆಪ್ ಚಾಲೋ ಅದೇ. ಎಲ್ಲಿ ಬಂದ್ಬಿಟ್ಟು ಯಾವ ಹಾಡು ಹಾಕ್ತಾವ್ರು ನೋಡ್ರಿ. ಆ್ಯಕ್ಚುಲಿ ನಾನೇ ಹೇಳಿದ್ದು ಹಾಕು ಅಂತ ಹೇಳ್ಬಿಟ್ಟು, ಸ್ವಲ್ಪ ಮಜಾ ಇರಲಿ ಅಂತ. ಎನಿವೆ ಬನ್ನಿ ನಾವು ಹತ್ಕೊಳ್ಳೋಣ.
यहाँ पे स्पीकर नहीं है भैया? स्पीकर दिए बनने फिर आप सॉन्ग नहीं डालते? डालते हैं। कब क्यों हमारे साथ नहीं डाला भैया? तो बिगड़ गया दिए बनने के मिस्त्री ಹಾಂ ಭಯ್ಯ ಏನೋ ಒಂದು ರೀಸನ್ ಕೊಡ್ತಾರೆ, ಏನು ಹೇಳಿದ್ರು ಅಂತ ದೇವರೇ ಅರ್ಥ ಆಗಲಿಲ್ಲ ನನಗೆ. ಬಟ್ ಹಾಕಲ್ಲ ಅಂತ ಹೇಳಿದ್ರು, ಏನೋ ರೀಸನ್ ಕೊಟ್ಟರು ಅಂತ ಎಲ್ಲ ಗೊತ್ತಾಯಿತು. ಭದ್ರವಾಗಿ ಹಿಡ್ಕೊಂಡು ಕುತ್ಕೊಬೇಕು ಗುರು ಇಲ್ಲಿ ನೋಡಿ, ಎಲ್ಲೆಲ್ಲಿ ಹೆಂಗೆ ಬೇಕಾ ಅಣ್ಣ ರೊಟೇಷನ್ ಹೊಡಿಸ್ತಾರೆ. ವಾಯ್ಸ್ ಎಲ್ಲ ಆ ಸ್ಪೀಕರಲ್ಲಿ ಕನ್ನಡ ಹಾಡುಗಳು ಹಾಕೊಂಡು ಜೋಶಲ್ಲಿ ಹೋಗ್ತಾರೆ ಡ್ಯಾನ್ಸ್ ಮಾಡ್ಕೊಂಡು. क्या भैया आपको भी ला स्पीकर लगाना का भैया, देखो कैसा मजा कर रहे हैं वो लोग. ಏನ ಅಣ್ಣ ಬರೀ ಒಂದು ಸ್ಮೈಲ್ ಕೊಡ್ತಾರೆ ಅಷ್ಟೇ. ಓ ಅಣ್ಣ ಒಂದು ನಿಮಿಷ ಅಣ್ಣ. बिगाड़ दी क्या भैया? हाँ बिगाड़ दी क्या? क्या भैया? बंद करवा दे। बंद करवा गया? नहीं मत करो, आने दो. ಸೊ ಗೈಸ್, ಈಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಆಟೋನೆಲ್ಲ ಬಿಟ್ಟು ಟೋಟಲಾಗಿ ಇವಾಗ ಅವ್ರಿಗೆ ಬಾಯಿ ಹೇಳಿ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟು ನಾವು ಬೋಟ್ ರೈಡ್ ಮಾಡೋಣ, ಗಂಗಾ ಆರತಿ ಮಾಡಬೇಕಾದ್ರೆ ಅಂತ ಅಂದ್ಕೊಂಡು ಬಂದಿದ್ದೀವಿ. ನೋಡ್ರಿ ಬಾಬಾ ಬಾಬಾ ಬಾಬಾ. ಮೀನು ನೋಡಿ ಇಲ್ಲಿ ದಡಕ್ಕೆ ಬಂದ್ಬಿಟ್ಟು ಉದಾಡ್ತವೆ. ಬೋಟ್ಗಳು ಬೇಜಾನಿದಾವೆ ಇಲ್ಲಿ ನೋಡ್ರಿ. ಸೊ ಈ ಬೋಟಲ್ಲೇ ಯಾವ್ದಾದ್ರು ಒಂದು ಬೋಟ್ನ ತಗೊಳ್ಳೋಣ ಅಂತ ಮಾತಾಡಿದಾರಂತ ಆಲ್ರೆಡಿ. ಅಲ್ಲಿ ಇನ್ನೂ ಏನು ಅಂತ ಕ್ಲಾರಿಟಿ ಇಲ್ಲ. ಆ್ಯಂಡ್ ನಾವು ಆ್ಯಕ್ಚುಲಿ ರಾಂಗ್ ಘಾಟಿಗೆ ಬಂದಿದ್ದೀವಿ. ಅಂದರೆ ಹೋಗ್ಬೇಕಾಗಿದ್ದಿದ್ದು ಘಾಟೆ ಬೇರೆ, ನಾವೀಗ ಬಂದಿರೋ ಘಾಟೆ ಬೇರೆ. ಗಂಗಾ ಆರತಿ ಎಲ್ಲಿ ನಡೆಯುತ್ತೆ ಆ ಘಾಟು ಅಲ್ಲೆಲ್ಲೋ ಇದೆ, ತುಂಬ ದೂರ, ಆಲ್ಮೋಸ್ಟ್ ಇದರಿಂದ 3 ಕಿಲೋಮೀಟ್ರ್ ಅಂತೆ. ಸೊ ನಮಗೆ ನೋಡೋದಕ್ಕೆ ಅಷ್ಟು ಹತ್ರದಲ್ಲಿ ಕಾಣ್ತಾ ಇದೆ, ಬಟ್ 3 ಕಿಲೋಮೀಟ್ರ್ ಆಗುತ್ತೆ ಅಂತಂದರು. ಸೊ ಅದಕ್ಕೆ ಬದಲು ಬೋಟಲ್ಲಿ ಹೋಗ್ಬಿಡಿ ಅಂತ ಅವರೇ ಹೇಳಿದ್ರು. ಹೋಗ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿ ಹೋಗ್ಬಿಟ್ಟು ಮುಂದೆನೇ ಕುತ್ಕೊಳ್ಳೋಣ ಗಂಗಾ ಆರತಿ ನೋಡೋದಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ನೋಡಿ ಬ್ರಿಡ್ಜು, ಆ ಬ್ರಿಡ್ಜ್ ಕೆಳಗಡೆ ಅಂದರೆ ಬ್ರಿಡ್ಜ್ ಮೇಲೇ ಫಸ್ಟ್ ಫ್ಲೋರಲ್ಲಿ ಟ್ರೈನ್ ಹೋಗ್ತಾಯಿದೆ, ಸೆಕೆಂಡ್ ಫ್ಲೋರಲ್ಲಿ ನಾರ್ಮಲ್ 2 ವೀಲರು ಆಮೇಲೆ ವೆಹಿಕಲ್ಸ್ ಓಡಾಡ್ತವೆ, ಆಟೋ ಗೀಟೋ ಎಲ್ಲ. ಏನು ಮಸ್ತಾಗಿದೆ ನೋಡಿ ನೋಡೋಕ್ಕೆ. ಬ್ರಿಡ್ಜು ಬೋಟಿಗೆ ಮಾತಾಡಿದ್ವಿ. ಸೊ ಅಲ್ಲಿವರೆಗೂ ಏನು ನಡ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಆ್ಯಕ್ಚುಲಿ ಹೋಗಿದ್ರೆ ನಡ್ಕೊಂಡೇ ಹೋಗ್ಬಿಡ್ಬೋದಾಗಿತ್ತು. ಬಟ್ ಇರಲಿ, ಸ್ವಲ್ಪ ಕನ್ಫ್ಯೂಷನ್. ನಮ್ಮದು ಫಸ್ಟ್ ಟೈಮ್ ಅಲ್ಲ ಇಲ್ಲಿ ಬಂದಿರೋದು, ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಬೋಟಿಗೆ ಮಾತಾಡಿದ್ವಿ, ಅಲ್ಲಿ ಬರ್ತಾಯಿದೆ ನೋಡಿ, ಅದೇ ನಮ್ಮ ಬೋಟು. ಸದ್ಯಕ್ಕೆ ನಾವು ಬೋಟ್ ಹತ್ತಿದ್ದೀವಿ. ಇಲ್ಲೊಂದು ಸೀಟು ಅವರೇ ಮಾಡಿಟ್ಟಿದ್ರು, ಅಲ್ಲೇ ಕುತ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಮುಂದೆ ಬೇಜಾನ್ ಘಾಟ್ಗಳಿದ್ದಾವೆ. ಸೊ ಅಲ್ಲೆಲ್ಲ ಎದುರುಗಡೆ ಏನೇನು ಕಾಣ್ತಿದೆ ಅವೆಲ್ಲ ಘಾಟ್ಗಳೇ, ಓಕೆನಾ. ಅಲ್ಲೂ ಒಂದು ಘಾಟ್ ಇದೆ, ಮುಂದೆ ಬರ್ತಾ ಬರ್ತಾ ಇದು ಒಂದು ಘಾಟು. ಸ್ಲಿಪ್ಪಾದರೆ ಇದಕ್ಕೆ ಬೀಳ್ತೀನಾ ನೋಡ್ರಿ, ಈಜ್ತಾವ್ರೆ ಮಕ್ಕಳು. ಇದೆ ಏನೋ ಹಾಡ ಇದೆ ಇದು. ಆದಷ್ಟು ಮುಂಚೆನೇ ಮಾತಾಡ್ಕೊಳ್ಳಿ. ನಮ್ದೇನಂದರೆ ಲಾಸ್ಟ್ ಮೂಮೆಂಟಲ್ಲಿ ಆರತಿ ನೋಡೋದಕ್ಕೆ ಹೋಗಲೇಬೇಕು ಬೇಗ, ಅವಲೇ ಜಾಗ ಸಿಗೋದು ಇಲ್ಲ ಸಿಗೋಲ್ಲ. ಅದಕ್ಕೋಸ್ಕರ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 80 ರೂಪಾಯೋ 70 ರೂಪಾಯೋ ಒಬ್ಬರಿಗೆ ಚಾರ್ಜಸ್ಸು. ಆಲ್ಮೋಸ್ಟ್ 700 ರೂಪಾಯಿ 10 ಜನ ಇದ್ದೀವಿ, 700 ರೂಪಾಯಿ ಇಸ್ಕೊಂಡಿದ್ವಿ. ಇವನು ಯಾವನ್ ಗುರು ಈಜ್ಕೊಂಬಿದ್ದವನೇ ಒಳಗಡೆ. ಹಾಳಾಯ್ತಾ? ಓ ಅಂದ ಹೂ ಅಂದ, ಆಟ ಹೇಳ್ತಾನೆ ಹೋಯ್ತೀನಿ ಅಂತ. ಏನ್ ಗುರು ಇದು? ಯಾವ ಗುರು? ಇಡೀ ಬೋಟಲ್ಲಿ ನಮ್ದೇ ತಪ್ಪಾಳಿಕೆ ಆಗ್ಬಿಟ್ಟೈತೆ. ಬೋಟ್ ಒಳಗೆ ನೀರೆಲ್ಲ ಇದೆ. ಎಲ್ಲೆಲ್ಲೋ ಬಾರ್ಗಳು ಬೇರೆ ಇದೆ. ಎಲ್ಲ ಕಡೆ ಬರೀ ಘಾಟ್ಗಳು. ಘಾಟ್ಗಳನ್ನ ನೋಡ್ತಾ ಇದ್ರೇನೆ ನಮ್ಮ ಜೀವನ ಇಷ್ಟೇನಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಹೆಣ ಸುಡೋದನ್ನ ನಿಜವಾಗ್ಲೂ ನೋಡಿದ್ರೆ ಫೀಲಿಂಗ್ ಇನ್ನು ಹೆಂಗಿರ್ಬೋದು ಹೇಳಿ ನಮ್ದೆಲ್ಲ. ಈಗಷ್ಟೇ ಹೇಳಿದೆ
ಹೆಣ ಸುಡ್ತಾ ಇರೋದು ನೋಡಿದ್ರೆ ಇನ್ನು ಹೆಂಗೆ ಆಗ್ಬೋದು ಮನಸ್ಸಿಗೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಒಂಥರ ಆಗ್ತಿದೆ ಆಲ್ರೆಡಿ. ಯಾಕೆ ಅಂದರೆ ನೋಡ್ರಿ ಇಲ್ಲಿ ಸುಡ್ತಾವ್ರೆ. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಬಟ್ ಆ ಬೆಂಕಿ ಉರಿತಾ ಇರೋದು, ಸುತ್ತ ಜನ ನಿಂತಿರೋದು ಎಲ್ಲ ಕಾಣ್ತಾ ಇದೆ. ಒಂಥರ ಆರಿಸ್ತಾ ಇದೆ. ಅಣ್ಣ ಪಾರ್ಕಿಂಗ್ ಮಾಡ್ತಾವ್ರೆ ಬೋಟ್ನ ಹಾರ್ಬರ್ಗೆ. ಹೆಣ ಸುಡೋದಕ್ಕೆ ನೋಡಿ ಇಲ್ಲಿ ಸೌದೆಗಳು. ಬನ್ನಿ ನೋಡೋಣ, ಸ್ವಲ್ಪ ಕ್ಲೋಸಪ್ಪಲ್ಲಿ ಹೋಗ್ಬಿಟ್ಟು ಜಾಗಕ್ಕೆ ಬಂದಿದ್ದೀವಿ ಗೈಸ್. ನೋಡ್ರಿ ಇಲ್ಲಿ ಹೆಣ ಸುಡೋಕ್ಕೆ ಸೌದೆ. ಬಟ್ ಆ್ಯಕ್ಚುಲಾಗಿ ನೋಡ್ತೀರಾ ಗುರು, ಹೆಣಗಳ ತಲೆಗಳು ಕಾಣ್ತಾ ಇರೋದು, ಅವ್ರ ಮುಖಗಳು ಕಾಣ್ತಾ ಇರೋದು, ಸುಡ್ತಾ ಇದೆ ಬೆಂಕಿ. ಬದುಕಿದ್ದಾಗ ಏನು ಮಾಡ್ತೀರಾ ಅಷ್ಟೇ, ಸತ್ತ ಮೇಲೆ ಇಟ್ಟಲ್ಲ ನನ್ನ ಕಣ್ಮುಂದೆ ತಲೆ ಕಾಣ್ತಾ ಇದೆ. ಅಲ್ಲಿ ಸುಡ್ತಾ ಇರೋದು ಒಂದು ಹೊಸ ಹೆಣದ್ದು. ಸೌದೆ ಹಾಕಿ ಸುಡ್ತಾವ್ರೆ. ಹತ್ತು ಕಡೆ ಮುಕ್ಕಾಲು ಭಾಗ ಸುಟ್ಟೋಗಿದೆ. ಇದನ್ನೆಲ್ಲ ನಾವು ಕುತ್ಕೊಂಡು ಇಲ್ಲಿ ಮೇಲಿಂದ ನೋಡ್ತಾ ಇದ್ದೀವಿ. ಆ ಹೆಣದ ಮುಖನೂ ಮುಚ್ಚಿಲ್ಲ ಅವರು, ಮುಖ ಕ್ಲೀನಾಗಿ ಕಾಣ್ತಾ ಇದೆ. ಒಂದಲ್ಲ ಒಂದಿನ ನಮ್ದೆಲ್ರದ್ದು ಅದೇ ಜೀವನ. ಜೀವನ ಎಂಡಾದಾಗ ಇದೇ ಕೊನೆ. ನೋಡಿ ಯಾರೋ ಒಬ್ರು ಸೌದೆ ತೊಗೊಂಬರ್ತಾರೆ ನಮ್ಮ ಹೆಣನ ಸುಡೋದಕ್ಕೆ. ಸುಮ್ಮನೆ ಕುತ್ಕೊಂಡು ಹೆಣ ಸುಡೋದು ನೋಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಹಿಂದೆ. ನಾವೂ ಅಷ್ಟೇ ನೋಡಿ ಮೇಲೆ ಬಂದು ಕುತ್ಕೊಂಡಿದ್ದೀವಿ. ತಲೆಯಲ್ಲಿ ನೂರಾರು ಪ್ರಶ್ನೆಗಳು, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಸಿಗ್ತಾ ಇದೆ. ಇದು ನೋಡ್ತಾ ಇದ್ದಾರೆ. ಸೊ ಕೆಳಗಡೆ ಎಲ್ಲ ಲೈನಾಗಿ ಹೆಣಗಳು ಸುಡ್ತಾ ಇದ್ರೆ, ಇಲ್ಲಿ ಮೇಲ್ಗಡೆ ಲೈನಾಗಿ ಹೆಣಗಳು ಹಿಡ್ಕೊಂಡು ಕೂತಿದ್ದಾರೆ ಕ್ಯೂನಲ್ಲಿ ಅವರ ಸರದಿ ಬರೋದಕ್ಕೆ, ಹೆಣ ಸುಡೋದಕ್ಕೆ ನೊಣ ಹೊಡ್ಕೊಂಡು. ನಾವೆಲ್ಲ ಒಂದಿನ ನಮ್ಮೆಲ್ಲರದ್ದು ಟರ್ನ್ ಬರುತ್ತಲ್ವ, ಅದು ಒಬ್ರದ್ದು ಬೇಗ ಬರುತ್ತೆ, ಒಬ್ರದ್ದು ಲೇಟಾಗಿ ಬರುತ್ತೆ, ಒಬ್ರು ಹೇಳ್ದರೆ ಕೇಳ್ದರೆ ಬರುತ್ತೆ, ಒಬ್ರಿಗೆ ಗೊತ್ತಿರುತ್ತೆ ಬರುತ್ತೆ ಅಂತ. ಅದೇ ಲೈಫ್. ಗೈಸ್ ಇವಾಗ ನಾವು ಲಲಿತಾ ಘಾಟಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಇದೇ ಥರ ನಡ್ಕೊಂಡೋಗಿ 7 ಗಂಟೆಗೆ ಇದು ಗಂಗಾ ಆರತಿ ನಡೆಯುತ್ತಲ್ಲ, ಅಲ್ಲಿಗೆ ಹೋಗೋಣ ಅಂತ. ಗಂಗಾ ಆರತಿ ನಡೆಯೋದು ಆಲ್ಮೋಸ್ಟ್ ಅಲ್ಲಿ ಕಾಣ್ತಿದೆ ನೋಡಿ, ಸ್ವಲ್ಪ ಮೋಸ್ಟ್ಲಿ ಕಾಣಲ್ಲ ನಿಮಗೆ. ಸೊ ಆ ಜಾಗದಲ್ಲೆಲ್ಲ ನಡೆಯುತ್ತೆ. ಸೊ ಈಗ ನಾವು ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ನಮ್ಮ ಅರ್ಧ ಜನ ನಮ್ಮ ಗ್ರೂಪಲ್ಲಿ ಏನಿದ್ದಾರೆ ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಇನ್ನೂ ಇಬ್ಬರು ಮಿಸ್ ಆಗ್ಬಿಟ್ಟಿದ್ರು. ಇಲ್ಲೇ ಇದ್ದಾರೆ ಬಂದರು. ಸೊ ಅವ್ರು ಮಿಸ್ ಆಗಿದ್ದಕ್ಕೆ ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ನಾವಿಲ್ಲಿ ಕೂತ್ಕೊಂಡಿದ್ವಿ. ನೋಡಿ ಗೈಸ್ ರುದ್ರಾಕ್ಷಿ ಮಾರ್ತಾ ಇರ್ತಾರೆ, ಎಲ್ಲ ಕಡೆ ನಾಮ ಹಾಕೋರು ಇರ್ತಾರೆ. ಇಡ್ಲಿ ಮಾರ್ತಾವ್ರೆ, ಇಡ್ಲಿ ಮಾರ್ತಾ ಇದ್ದಾರೆ. ಪಕ್ಕದಲ್ಲಿ ಹೆಣ ಸುಡ್ತಾ ಇದ್ದಾರೆ, ಪಕ್ಕದಲ್ಲಿ ಮೋಮೋಸ್ ಮಾರ್ತಾ ಇದ್ದಾರೆ, ಐಸ್ ಕ್ರೀಮ್ ಮಾರ್ತಾವ್ರೆ. ಇದು ಎಲ್ರಿಗೂ ಬಂದು ಗೊತ್ತಾ ಇದೆ. ಇದು ಏನು ಶೈನಿಂಗ್ ಹೊಡಿತಾ ಇದೆ ನೋಡಿ. ಓ ಶಿವ, ಏನು ಲಿಮಿಟೇ ಇಲ್ಲ ಗುರು ಇಲ್ಲಿ ಇಷ್ಟೊಂದು. ಫೈನಲಿ ಒಂದು ಜಾಗನ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ ನಾವು. ಇಲ್ಲಿ ಎಲ್ಲ ಕಡೆ ಬರೀ ಜನ, ಬರೀ ಆರತಿ ನೋಡೋದಕ್ಕೆ. ಇಲ್ಲೇ ಆರತಿ ನಡೆಯೋದು, ಇಲ್ಲೇ ಫುಲ್ಲು. ಆ್ಯಂಡ್ ಎಲ್ಲ ಕಡೆ ಅಲ್ಲೂ ಮೇಲ್ಗಡೆ ಇಲ್ಲಿ ಎಲ್ಲ ಜನ ಇದ್ದಾರೆ ನೋಡಿ. ಇದು ನೋಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್. ಇಲ್ಲಿ ಸೆಕೆ ಜಾಸ್ತಿ ಅಲ್ವಾ, ನಿಮಗೆ ಗೊತ್ತಿರ್ಬೋದು. ನಾನು ಇದನ್ನು ರಿವ್ಯೂ ಮಾಡೋಣ ಅಂತ ತರ್ಸೋಣ ಅಂತ ಅಂದ್ಕೊಂಡಿದ್ದೆ. ಇದಕ್ಕೆ ಮುಂಚೆ ಯಾವುದೋ ಒಂದು ರಿವ್ಯೂ ಮಾಡಿದ್ದೆ ಫ್ಯಾನ್ನ ಸಮ್ಮರ್ ಟೈಮಲ್ಲಿ. ಸೊ ಇದು ಮಾಡಬೇಕಿತ್ತು, ಮಾಡೋಕ್ಕಾಗಿರಲಿಲ್ಲ. ಪರವಾಗಿಲ್ಲ, ಇವಾಗ ಒಂದು ಸ್ವಲ್ಪ ಬೆಟರ್. ಕೇಳಿಸ್ತಾ ಇದ್ದೀರಾ? ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನಿದ್ದಾವೆ, ಯಾರು ಎಲ್ಲಿ ನಿಂತ್ಕೊಬೇಕು, ಯಾರೇನು ಮಾಡಬಾರ್ದು, ಯಾರೇನು ಮಾಡಬೇಕು ಅದನ್ನು ಹೇಳ್ತಾ ಇದ್ದಾರೆ, ಬ್ರೀಫ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಲಕ್ಕಿ ಗುರು ಅಲ್ಲೆಲ್ಲ ಕೂತಿರೋರು ನೋಡಿ, ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವಿಲ್ಲಿ ಕೆಳಗಡೆಯಿಂದ ನೋಡಬೇಕು. ಅಲ್ಲಿರೋರು ಬಿಡಿ ಓಕೆ. ಆ್ಯಂಡ್ ಹಿಂದ್ಗಡೆ ನೋಡಿ ಫುಲ್ ಬೋಟಲ್ಲೆಲ್ಲ ಜನ ಬಂದ್ಬಿಟ್ಟು ಫುಲ್ ಸಾಗರನೇ ಇದೆ. ಪರ್ ಹೆಡ್ ಐ ಥಿಂಕ್ 100 ರೂಪಾಯಿ ಏನೋ ತಗೋತಾರೆ, ಓಕೆನಾ? ಸೊ ತಗೊಂಡ್ರೆ ಬೋಟಿಗೆ ಬಿಡ್ತಾರೆ, ನೋಡ್ಬೋದು. ಬಟ್ ಸ್ವಲ್ಪ ದೂರ ಇರುತ್ತೆ. ಇದು ಕ್ಲೋಸ್ ಇದೆ ಬಿಡಿ, ಇದು ಬೇರೆನೆ. ಒಳ್ಳೆ ಫೀಲ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಯಾವ ಥರ ಇರುತ್ತೆ. ಗೈಸ್ ಬಂದರು ನೋಡಿ, ಶಿವನ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ. ಶಿವನ ಪೂಜೆ ನಡೀತಾ ಇದೆ. ನಿಧಾನವಾಗಿ ಶುರುವಾಗ್ತಾ ಇದೆ.
ಅಲ್ಲೇನು ನಡೀತಾ ಇದೆ ಟೆಂಟಲ್ಲಿ ಕುತ್ಕೊಂಡಿದ್ದಕ್ಕೆ ಒಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಆರತಿ ಸಿಕ್ತು ನಮಗೆ. ಮತ್ತೊಂದು ಬಾರಿ ನಮಗೆ ಅದೃಷ್ಟ ಸಿಕ್ಕಿದೆ. ವಾ 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 ದೇವ್ರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಕುಂಕುಮ ಸಿಕ್ತು, ಪೂಜೆ ಮಾಡಿರೋದು ಇಲ್ಲೇ ಇಲ್ಲೇ. ಅದೃಷ್ಟ ಇರಬೇಕು ಗೈಸ್, ಅದೃಷ್ಟ ಇರಬೇಕು. ನಾವೇ ಭಾಗ್ಯವಂತರು, ನಾವೇ ಅದೃಷ್ಟವಂತರು ಇವತ್ತು. ಚುಕ್ಕಿ ಚುಕ್ಕಿ ನಾಲ್ಕು ಮೂರೇ 1 2 3 4 5 ಅದು ತೆಲುಗು, ಇದು ಕನ್ನಡ. ಕನ್ನಡ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ಹಾ ಬರುತ್ತೆ. ಬರ್ತಿದೆ ಮತ್ಲಬ್ ಕಮ್ಮಿಂಗ್, ಬರುತ್ತೆ ಮತ್ಲಬ್ ಐ ನೋ. ಗೈಸ್ ರೆಡಿ ಆಗ್ತಿದೆ. ಕನ್ನಡ ಭಾಷೆ ನನಗಿಷ್ಟು ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಎನಿವೆ ಇವಾಗ ನಾವು ಇನ್ವಾಲ್ವ್ ಆಗೋಣ ಇದಕ್ಕೆ. ಗೈಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಗೈಸ್ ನೀವು ಕೇಳಿಸ್ಕೊತಾ ಇರೋ ಸೌಂಡು ಶಂಖ ಊದ್ತಾ ಇರೋದು ಗೈಸ್, ಆಗ್ಲಿಂದ ಊದ್ತಾನೆ ಇದ್ದಾರೆ. ತಮಾಷೆನೇ ಅಲ್ಲ, ಕ್ಯಾಪ್ ಕೊಡ್ದಂಗೆ ಊದ್ತಾ ಇದ್ದಾರೆ. ಗೈಸ್ ಇಲ್ಲಿಗೆ ಮುಕ್ತಾಯ. ಕ್ರೇಜಿ ಆಗಿತ್ತು, ತುಂಬಾ ಖುಷಿ ಆಯ್ತು. ಮಸ್ತು. ಓಕೆ ಸೊ ಗೈಸ್ ಇವಾಗ ನಾವು ವಾಪಸ್ ಹೊರಡ್ತಾ ಇದೀವಿ ಇಲ್ಲಿಂದ. ಸಿಕ್ಕಾಬಟ್ಟೆ ಕ್ರೌಡ್ ಆಗಿಬಿಡ್ತು. ಸೊ ಹೊರಗಡೆ ಸಿಗ್ತೀನಿ ಎಲ್ಲ ಮುಗಿಸ್ಕೊಂಡು. ಸೊ ಗೈಸ್ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಸ್ಟಾಪ್ ಹಾಕಿದ್ದೀವಿ ಊಟಕ್ಕೋಸ್ಕರ. ಸೊ ಒಂದು ಚಿಕ್ಕ ಹೋಟ್ಲು, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಇವಿ ಕಷ್ಟದಲ್ಲಿ ಕುತ್ಕೊಂಡಿದ್ದೀವಿ. ಸದ್ಯಕ್ಕೆ ಒಂದು ಮೀಲ್ಸ್ ತೊಗೊಂಡಿದ್ದೀನಿ. ಫಸ್ಟ್ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಆಗ್ತಾ ಇರೋದು ಹೆಂಗಿದೆ ಅಂತ ನೋಡಿಕೊಂಡು ಬೇರೆಯವ್ರು ತಿಂತೀವಿ ಅಂತ ಬೇರೆಯವರೆಲ್ಲ ಕುತ್ಕೊಂಡಿದ್ದಾರೆ. ಸೊ ನಾನು ರಿವ್ಯೂ ಹೇಳ್ತೀನಿ. ಏನೇ ಹೇಳೋದು, ನಮ್ಮ ಊಟ ಈ ಊಟ ಮ್ಯಾಚ್ ಆಗ ನಮ್ಮ ಸೆಟ್ ಆಗಲ್ಲ. ಇರೋದ್ರಲ್ಲಿ ಬೆಟರು. ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಅಲ್ಲ, ಸೊ ಬಾಯಾರಿಕೆ ಜಾಸ್ತಿ ಆಗುತ್ತೆ ಅಂತ ಸಪ್ಪೆ ಬೇಕಂತಲೇ ಮಾಡ್ತಾರೆ ಅವರು. ಬೇಗನೆ ಹಾಕೊಂಡು ಬಟ್ ಓಕೆ. ಪಲ್ಯನ ಬಚ್ಚಿಟ್ಟು ಕೊಟ್ಟಿದ್ರು, ಗೊತ್ತಾಗಲಿಲ್ಲ. ಅಲ್ಲಿ ಪಲ್ಯ ನೋಡಿದ್ಮೇಲೆ ಅವ್ರು ಕೊಟ್ಟಿರೋದು ನನಗೆ ಕೊಟ್ಟಿರೋ ಅಂತ ನೋಡಿದ್ರೆ ಹುಡುಕಿದ್ರೆ ಇಲ್ಲೈತೆ ಕೆಳಗಡೆ.
ನೆಂದು ನೀರು ಹಾಕ್ತಾ ಇದೀವಿ ನಾವು, ಹಿಂಡ್ತಾ ಇದೆ ಹಾಕ್ಕೊಂಡು ಬೆವರು. ಸೆಕೆ ಯಾವ ಲೆವೆಲ್ಗೆ ಅಂದರೆ ಯಾಕೆ ಹೇಳ್ತೀರಿ, ಇಷ್ಟು ತಂಪಾಗಿದೆ ನೋಡಿ ಹೆಂಗಿದೆ. ಇದೇನು ಗೊತ್ತಿಲ್ಲ ಆ್ಯಕ್ಚುಲಿ. ಎಲ್ಲ ಮುಗಿಸ್ಕೊಂಡು ಏನು ಹೇಳಿ ಆರ್ತಿನ ಎಲ್ಲರೂ ಇಲ್ಲಿಗೆ ಬರ್ತಾರೆ ಊಟಕ್ಕೆ, ಶಾಪಿಂಗ್ ಮಾಡ್ಬೇಕಂದ್ರೆ ಎಲ್ಲ ಪ್ರತಿಯೊಂದು ಸಿಗುತ್ತಿಲ್ಲಿ. ಒಂಥರ ಜಾತ್ರೆ ಹತ್ರ ಆಗ್ಬಿಟ್ಟಿದೆ ಆ್ಯಕ್ಚುಲಿ. 2 ಗಂಟೆಗೆ ಟ್ರೈನ್ ಸ್ಟಾರ್ಟ್ ಆಗಬೇಕಾಗಿತ್ತು. ಸ್ಟಾರ್ಟ್ ಆಗಿದೆ ನೋಡಿ. ನಾನು ಇಡೀ ತಲೆನೇ ಆಚೆ ಹಾಕ್ಬೋದು. ಅಯ್ಯೋ ಮೊಬೈಲ್ ಗಿಬೈಲ್ ಕಿತ್ಕೊಂಡ್ಬಿಟ್ಟವ್ರು ಗುರು. ಒಳಗಡೆ ಎಂಟರ್ ಆದಾಗ ಎಲ್ಲರೂ ಜೈ ಶ್ರೀರಾಮ ಅಂತ ಕೂಗ್ಬೇಕಾರೆ, ನಾವು ಜೊತೆಲಿ ಕೂಗ್ಬೇಕಾರೆ ಆ ಒಂದು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ ನೋಡಿ.